ಚಂದುರುಟೆಕ್ ಟಾಕಳಿ ಸೇತುವೆಗೆ ಮಹಾರಾಷ್ಟ್ರ ರೈತರಿಗೆ ಕರ್ನಾಟಕದಿಂದ ಪರಿಹಾರ. ಸೇತುವೆ ಪ್ರಾರಂಭಕ್ಕೆ ಸಹಕರಿಸಿ. ಅನಿಲ್ ಪಾಟೀಲ್. ಚಿಕ್ಕೋಡಿ ತಾಲೂಕಿನ ಚಂದುರುಟೆಕ್ ಮತ್ತು ಸೈನಿಕ್ ಟಾಕಳಿ ಮಧ್ಯ ನಿರ್ಮಾಣಗೊಂಡಿರುವ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದ್ದು, ಕರ್ನಾಟಕ ಸರ್ಕಾರ ಟಾಕಳಿ ಭಾಗದ ರೈತರಿಗೆ ನೀಡಬೇಕಾಗಿರುವ ಪರಿಹಾರದ ರೂಪಾಯಿ 44.9 ಲಕ್ಷ ಹಣವನ್ನು ಕೊಲ್ಲಾಪುರ ಜಿಲ್ಲಾ ಪರಿಷತ್ ಮುಖ್ಯಾಧಿಕಾರಿಗೆ ವರ್ಗಾವಣೆ ಮಾಡಿದ್ದು, ಕೂಡಲೇ ರೈತರಿಗೆ ಪರಿಹಾರ ನೀಡಿ ಸೇತುವೆ ಪ್ರಾರಂಭಿಸುವಂತೆ ಚಿಕ್ಕೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಪಾಟೀಲ್ ಆಗ್ರಹಿಸಿದ್ದಾರೆ. ಅವರು ಕರ್ನಾಟಕದ ಚಿಕ್ಕೋಡಿ ತಾಲೂಕಿನ ಚಂದುರುಟೆಕ್ ಮತ್ತು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ್ ತಾಲೂಕಿನ ಸೈನಿಕ್ ಟಾಕಳಿ ಮಧ್ಯ ನಿರ್ಮಾಣಗೊಂಡಿರುವ ಸೇತುವೆ ವೀಕ್ಷಣೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು. ನಮ್ಮೆಲ್ಲರ ಮುಖಂಡರು, ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿಯವರ ವಿಶೇಷ ಪ್ರಯತ್ನದಿಂದ ಕರ್ನಾಟಕದೊಂದಿಗೆ ಮಹಾರಾಷ್ಟ್ರವನ್ನು ಬೆಸೆಯುವ ಈ ಸೇತುವೆಗೆ ಮಂಜೂರಾತಿ ಪಡೆದು ಅನುದಾನ ನೀಡಿದ್ದು, ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ಮಹಾರಾಷ್ಟ್ರದ ಟಾಕಳಿ ಗ್ರಾಮದ ರೈತರು ಈ ಸೇತುವೆಗೆ ರಸ್ತೆ ನೀಡಲು ನಿರಾಕರಿಸಿದ್ದು, ಇದರಿಂದ ಟಾಕಳಿ ಭಾಗದ ಕಾಮಗಾರಿ ಸ್ಥಗಿತಗೊಂಡಿತ್ತು. ಈಗ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರದ ಟಾಕಳಿ ಗ್ರಾಮದ ರೈತರಿಗೆ ನೀಡಬೇಕಾಗಿರುವ ಪರಿಹಾರವನ್ನು ಕೊಲ್ಲಾಪುರ ಜಿಲ್ಲಾ ಪರಿಷತ್ಗೆ ಹಸ್ತಾಂತರಿಸಿದ್ದು, ಅಲ್ಲಿಯ ಅಧಿಕಾರಿಗಳು ಕೂಡಲೇ ಪರಿಹಾರವನ್ನು ರೈತರಿಗೆ ವರ್ಗಾಯಿಸಿ ಕಾಮಗಾರಿ ಪೂರ್ಣಗೊಳಿಸಲು ಸಹಕರಿಸಬೇಕು ಎಂದರು. ಇದಲ್ಲದೆ ಈ ಸೇತುವೆ ಪ್ರಾರಂಭಗೊಂಡರೆ ಅದು ಕರ್ನಾಟಕದ ಜನರಿಗಿಂತ ಮಹಾರಾಷ್ಟ್ರದ ಜನರಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಮಹಾರಾಷ್ಟ್ರದ ಅಧಿಕಾರಿಗಳು ವಿಳಂಬ ಮಾಡದೆ ಕಾಮಗಾರಿ ಪೂರ್ಣಗೊಳಿಸಿ ಸೇತುವೆ ಪ್ರಾರಂಭಗೊಳ್ಳಲು ಸಹಕರಿಸಬೇಕೆಂದು ತಿಳಿಸಿದರು. ಡಿಸೆಲ್ ವಿಭಾಗದ ಮಾರ್ಫತ್ ಈ ನಮ್ಮ ಚಂದುರುಟೆಕ್ ಸೈನಿಕ್ ಟಾಕಳಿ ಬ್ರಿಡ್ಜ್ ಅನ್ನು ಮಂಜೂರಾಗಿತ್ತು. ಈ ಬ್ರಿಡ್ಜ್ ಮಂಜೂರಾಗಿ 10 ವರ್ಷ ಆಯಿತು. ಮತ್ತು ಮಹಾರಾಷ್ಟ್ರದ ಒಂದು 10 ರೈತರದ 30 ಗುಂಟೆ ಅಡವಿ ಅದರ ಸಲುವಾಗಿ ಮಹಾರಾಷ್ಟ್ರ ಸರ್ಕಾರದ ಅವರು ಏನು ವ್ಯಾಲ್ಯೂಯೇಷನ್ ಮಾಡಿರಲ್ಲ, ವ್ಯಾಲ್ಯೂಯೇಷನ್ ಪ್ರತಿ ಗುಂಟಾಕ್ 1,14,000 ಅಂತೆ. ಈಗ ಕರ್ನಾಟಕ ಸರ್ಕಾರ ಕೇರ್ ಡಿಸೆಲ್ ಮಾರ್ಫತ್ 44,90,941 ರೂಪಾಯಿ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದ ಕೋಲ್ಹಾಪುರ ಜಿಲ್ಲಾ ಪರಿಷತ್ CS ಆದ ಇವರ ಅಕೌಂಟ್ಗೆ ನಮ್ಮ ಕರ್ನಾಟಕ ಸರ್ಕಾರ ಕೇರ್ ಡಿಸೆಲ್ ಮಾರ್ಫತ್ ಈಗ ಜಮಾ ಆಗಿದಾವೆ. ಈ ಜಮಾ ಆಗೋದರಿಂದ ಈಗ ನಮ್ಮ ಮಹಾರಾಷ್ಟ್ರದ ನಮ್ಮ ಈ ಬ್ರಿಡ್ಜ್ ಮಾಡೋದು ರಸ್ತೆ ಬೇಕಾಗಿತ್ತು. ಆ ರಸ್ತೆ ಅದ್ರ ಸಲುವಾಗಿ ಉಳಿದಿತ್ತು. ಈಗ ಅವ್ರ ರೈತರಿಗೆ ಅವರು ಇದು ಕೊಡಾನ ಈಗ ಅವರ ತಾಬಡ್ತೋಬ ಅದನ್ನು ನಮ್ಮ ಅನುಕೂಲ ಮಾಡಿಕೊಡಬೇಕು. ಇದನ್ನ ಅವ್ರಿಗೆ विनंती ಮಾಡ್ತಾರೆ. कर्नाटक सरकारच्या 2014 साली चंदुरटेक सैनिक टाकळी ब्रिज मंजूर झाला आणि त्या ब्रिजचं बांधकाम आज अंतिम टप्प्यात येत आहे. आणि ह्या कामासाठी महाराष्ट्राच्या बाजूचे 31 गुंठ जमीन टोटल 10 शेतकरी यांच्यामध्ये त्यांना त्यांच्या जमिनीचा परिहार द्यायचा होता. त्या जमिनीचा परिहार आमच्या कर्नाटक सरकारच्या केआर डिसेल मार्फत त्यांना 18 जून 2024 साली जिल्हा परिषद CEO कोल्हापूर यांच्या नावे 44,90,941 रुपये आमच्या कर्नाटक सरकारच्या केआर डिसेल खात्यानं जमा केले आहेत. आणि ह्या माध्यमातून मला एवढं सांगायचं आहे की महाराष्ट्र सरकारच्या अधिकाऱ्यांना आणि सार्वजनिक बांधकाम विभाग कोल्हापूर यांनी ताबडतोब ती रक्कम त्या शेतकऱ्यांना अदा करून ती जमीन महाराष्ट्र सरकारच्या नावे खरेदी करून त्या जमिनीचं हस्तांतरण आमच्या कर्नाटक सरकारच्या केआर डिसेलला त्यांनी हस्तांतर करावं व पुढील कामासाठी त्यांनी आम्हाला सहाय्य करावं. आणि हे करत असताना आमच्या राज्याचे लोकप्रिय मुख्यमंत्री सिद्धरामय्याजी व उपमुख्यमंत्री DK शिवकुमार आणि आमच्या भागाचे लोकनेते भागविधाते माननीय प्रकाश हुक्केरी, आता सध्याचे कर्नाटक सरकारचे दिल्ली विशेष प्रतिनिधी व त्या भागाचे विधानसभा सदस्य गणेशांना हुक्केरी यांच्यामार्फत या पुलासाठी त्यांनी निधी मंजूर करून आणला व हा पूल एकदम अंतिम टप्प्यात अनुकूल होणार आहे. आणि ह्याच्यासाठी माझी एक विनंती आहे की आता परवा त्यांनी एक बातमी दिली होती की अंकुश आंदोलन शिरोळच्या कार्यकर्त्यांनी आणि त्यांच्याशी सुद्धा आम्ही सल्लामसलत करून ह्या महापुराचं जे अडेतडे येत होतं त्याच्यासाठी त्यांच्या कार्यकर्त्याबरोबर आमचे नेते प्रकाशांना हुक्केरी यांनी बैठक घेऊन त्यांना कसा म्हणजे ह्या बाजूचा रस्ता करायचा आहे, किती पोळ्या सोडायच्या आहेत, किती ठिकाणी पायपाय घालायच्या आहेत, हे त्यांच्या सगळ्यांच्या विचारानं ह्या महाड साईडचा रोड त्याच्यासाठी सुद्धा
1.5 ते 2.25 कोटी रुपये आमच्या कर्नाटक सरकारच्या KRDCLनंच मंजूर केले आहेत. फक्त महाराष्ट्र सरकारने आम्हाला ही योजना पूर्ण होतपर्यंत आम्हाला त्यांनी मदत करावी ही एवढी माझी त्यांना विनंती आहे. ಈ ಸಮಯದಲ್ಲಿ ಮುಖಂಡರಾದ ಶರದ್ ಪಾಟೀಲ್, ಅನಿಲ್ ಪಾಟೀಲ್, ಚಂದ್ರಕಾಂತ್ ಪಾಟೀಲ್, ಅಶೋಕ್ ಜಮದಾಡೆ, ಗೋಪಾಲ್ ಮಗ್ದುಮ್, ಸಂಜಯ್ ಕುರ್ಣೆ, ಸಂಜಯ್ ಪಾಟೀಲ್, ಸತೀಶ್ ಪಾಟೀಲ್ ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಂದ್ರು ಟೆಕ್ದಿಂದ ಬಸವರಾಜ್ ತಾರ್ದಾಳೆ.